ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ, ನಾನು ನಿಮಗೆ ತೋರಿಸ್ತಾ ಇದ್ದೆ, ಚಿತ್ರಕೂಟದ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದೆ. ಈ ಚಿತ್ರಕೂಟದಲ್ಲಿ ನೋಡುವಂಥ ಸ್ಥಳಗಳು, ಒಂದು ರಾಮ್ ಘಾಟ್, ಶ್ರೀರಾಮಚಂದ್ರರು ದಿನನಿತ್ಯ ಸ್ನಾನ ಮಾಡುವ ಸ್ಥಳ ಇದು. ತುಳಸಿದಾಸರು ಗಂಧವನ್ನು ಲೇಪನ ಮಾಡಿ ಬಾಲರಾಮರಿಗೆ ಮತ್ತು ಲಕ್ಷ್ಮಣರನ್ನು ತೆಗೆದಂಥ ಹಚ್ಚಿಕೊಂಡಿರತಕ್ಕಂಥ ಸ್ಥಳವು ಇಲ್ಲಿಯೇ ಕುಳಿತುಕೊಂಡು ಶ್ರೀರಾಮಚಂದ್ರ ದರ್ಶನ ಪಡೆದಂಥ ಸ್ಥಳವು ಈ ರಾಮಘಾಟ್ ಆಗಿದೆ. ಮತ್ತೊಂದು ಬಂದು ಜಾನಕಿ ಕುಂಡ. ಸೀತೆ ಮಾತೆಯು ಪ್ರತಿನಿತ್ಯವೂ ಸ್ನಾನ ಮಾಡುವ ಸ್ಥಳ ಇಲ್ಲಿ. ಸೀತಾದೇವಿಯು ಹೆಜ್ಜಿನ ಗುರುತುಗಳು ಸಹ ಇಲ್ಲಿ ನಾವು ಕಾಣಬಹುದು. ಇನ್ನು ಒಂದು ಮೂರನೇದು ಕಾಮದ್ಗಿರಿ. ಇದು ಕಾಮದ್ಗಿರಿ 5 ಕಿಲೋಮೀಟರ್ ಸುತ್ತಳತೆಯಿಂದ ಇದನ್ನು ನಾವು ಇಂದಿಗೂ ಪ್ರದಕ್ಷಿಣೆ ಮಾಡಬಹುದು. ಇಲ್ಲಿ ಆ ಕಾಮದ್ಗಿರಿ ಎಂಬ ಬೆಟ್ಟವನ್ನು ನಾವು ಪ್ರದಕ್ಷಿಣೆ ಮಾಡಿದರೆ ನಮ್ಮ ಮನೋಫಲ ಸಿದ್ಧಿಯಾಗುತ್ತದೆ ಎಂದು ನಂಬಿಕೆ ಇದೆ. ಈ ಕಾಮದ್ಗಿರಿಯನ್ನು ಶ್ರೀರಾಮಚಂದ್ರರು ತಮ್ಮ ವನವಾಸದ ಸ್ಥಳವನ್ನಾಗಿ ಉಪಯೋಗಿಸಿಕೊಂಡಿರೋದು ಇದಾಗಿದೆ. ಶ್ರೀರಾಮಚಂದ್ರರು ವನವಾಸದ ಸಮಯದಲ್ಲಿ ಇದನ್ನು ಬಿಟ್ಟು ತೆರಳುವಾಗ ಈ ಕಾಮದಗಿರಿ ಎಂಬ ಬೆಟ್ಟ ರಾಮನಿಗೆ ನಮಸ್ಕರಿಸುತ್ತಾ ಕಣ್ಣೀರು ಹಾಕಿತ್ತಂತೆ. ನೀವು ಇರುವಷ್ಟು ದಿನ ಈ ಸ್ಥಳದಲ್ಲಿ ಎಷ್ಟೋ ಋಷಿಮುನಿಗಳು, ಎಷ್ಟೋ ದೇವತೆಗಳು ಬಂದು ಹೋಗಿದ್ದುಂಟು. ನೀವು ಹೋದ್ಮೇಲೆ ನನಗೆ ಅನೇಕ ನಾನು ಅನಾಥನಾಗುತ್ತೇನೆ ಅಂತೇಳಿ ತನ್ನ ಮೊರೆ ಇಟ್ಟಾಗ ಆಗ ಶ್ರೀರಾಮಚಂದ್ರನು ಹೇಳುತ್ತಾನೆ, ಯಾರು ನಿನ್ನ ಹತ್ರ ಬಂದು ಈ ಕಾಮದ್ಗಿರಿಯನ್ನು ಸುತ್ತಿಸಿ ಪ್ರದಕ್ಷಿಣೆ ಮಾಡಿ ಹೋಗುತ್ತಾರೋ ಅವರಿಗೆಲ್ಲ ತಮ್ಮ ಮನೋವಾಂಛನೆಗಳ ಸಿದ್ಧಿಗಳಾಗುತ್ತವೆ ಎಂದು ವರವನ್ನು ಕೊಡುತ್ತಾನೆ ಶ್ರೀರಾಮಚಂದ್ರನು. ಇನ್ನು 4ನೇದು ಸತಿ ಅನಸೂಯ ಆಶ್ರಮ. ಇಲ್ಲಿ ಸತಿ ಅನಸೂಯ ತನ್ನ ಪತ್ನಿ ಅತ್ರಿ ಮನಿಗಳು ವಾಸವಾಗಿರತಕ್ಕಂಥ ಸ್ಥಳ. ಬ್ರಹ್ಮ ವಿಷ್ಣು ಮಹೇಶ್ವರು ಆಕೆಯ ಪಾತಿವ್ರತ್ಯವನ್ನು ಪರೀಕ್ಷಿಸಲು ಬಂದಾಗ ಆ ದೇವತೆಗಳನ್ನು 3 ಮಕ್ಕಳನ್ನಾಗಿ ಮಾರ್ಪಡಿಸಿದ ಸ್ಥಳವು ಇದಾಗಿದೆ. ಪಾರ್ವತಿ, ಸರಸ್ವತಿ ಮತ್ತು ಶ್ರೀಲಕ್ಷ್ಮಿಯು ಅನಸೂಯ ಮಾತೆಯ ಮೊರೆಯಾದಾಗ 6 ತಿಂಗಳ ಕಾಲ ಅವರನ್ನು ಪೀಡಿಸುತ್ತಾ ಮತ್ತು ತಿರುಗಾ ಅವರನ್ನು ಮಹಾವಿಷ್ಣುವಿನ ಇದರಿಂದ ಅವ್ರನ್ನ ದತ್ತಾತ್ರೇಯ ಮೂರ್ತಿಯಾಗಿ ಅನಸೂಯಳಿಗೆ ಜನ್ಮ ನೀಡಿದಂಥ ದತ್ತಾತ್ರೇಯ, ತ್ರಿಮೂರ್ತಿ ದತ್ತಾತ್ರೇಯ. ಹಾಗಾಗಿ ಈ ದತ್ತಾತ್ರೇಯ ಹುಟ್ಟಿದ ಸ್ಥಳವೂ ಕೂಡ ಈ ಚಿತ್ರಕೂಟ ಸ್ಥಳವಾಗಿದೆ. ಆನಂತರ ಇಲ್ಲಿ ಮಂದಾಕಿನಿ ನದಿ ಇದೆ. ಮಂದಾಕಿನಿ ನದಿ ಒಂದು ದಿನ ಅತ್ರಿ ಮುನಿಗಳು ಸತಿ ಅನಸೂಯಳಿಗೆ ಬಾಯಾರಿಕೆಯಾದಾಗ ನೀರು ತರಲು ಹೇಳಿದಾಗ ಮಂದಾಕಿನಿ ನದಿ ಹತ್ತಿರ ಹೋದಾಗ ಎಲ್ಲ ಬರಡು ಹೋಗಿತ್ತು. ಆ ಬರಗಾಲವನ್ನು ಕಂಡು ನೋಡಿ ನಮ್ಮ ಅನಸೂಯ ಆಕೆ ಒಂದು ಗಿಡದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕುತ್ತಾಳೆ. ಅದನ್ನು ಕಂಡು ಮಂದಾಕಿನಿ ಒಂದು ಧಾರೆಯಾಗಿ ಹರಿದು ಬರುತ್ತಾಳೆ. ಈ ಮಂದಾಕಿನಿಯನ್ನು ಭೂಮಿಗೆ ತಂದಂಥ ಭಾಗ್ಯವೂ ಕೂಡ ಸತಿ ಅನಸೂಯಳಾಗಿದೆ. ಇನ್ನೂ ಒಂದು ಸ್ಥಳ, 5ನೇ ಸ್ಥಳ ಗುಪ್ತ ಗೋದಾವರಿ. ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಇರುವಂತಹ ಈ ಪಾವನ ಕ್ಷೇತ್ರ ಗುಪ್ತ ಗೋದಾವರಿ ನದಿ. ಶ್ರೀರಾಮಚಂದ್ರರು ಮುಂದೆ ಇಲ್ಲಿ ಬರುವುದೆಂದು ತಿಳಿದುಕೊಂಡು ನಾಸಿಕದಿಂದ ಗೋದಾವರಿ ನದಿಯು ಗುಪ್ತ ಗೋದಾವರಿಯಾಗಿ ನಾಸಿಕದಿಂದ ಹರಿದು ಬರುತ್ತಾಳೆ. ಶ್ರೀರಾಮನ ಮುಂದೆ ಇಲ್ಲಿ ಬರುವುದನ್ನು ತಿಳಿದುಕೊಂಡು ಈ ಗುಹೆಯಲ್ಲಿ ಇದನ್ನು ಗುಪ್ತ ಗೋದಾವರಿ ಗುಹೆ ಎಂದು ಕರೀತಾರೆ. ಇದನ್ನು ವಿಶ್ವಕರ್ಮನು ಕೆತ್ತಿರುತ್ತಾನೆ. ಮತ್ತು ಇಲ್ಲಿ 2 ಕುಂಡಗಳಿವೆ. ಗುಹೆಯಲ್ಲಿ ಒಂದು ಶಿವಲಿಂಗವಿದೆ, ಇನ್ನೊಂದು ಗುಹೆಯಲ್ಲಿ ಈ ಗುಪ್ತ ಗೋದಾವರಿ ನದಿಯ
ಉಗಮ ಸ್ಥಳವಿದೆ. ಮತ್ತೊಂದು ಸ್ಥಳ ಬಂದು ಸ್ಫಟಿಕಶಿಲಾ. ರಾಮ ಸೀತೆಯರು ಇಲ್ಲಿ 2 ದೊಡ್ಡ ಬಂಡೆಗಳಿವೆ. ರಾಮ ಸೀತೆಯರು ಇಲ್ಲಿಯೇ ವಿಶ್ರಾಂತಿ ಪಡೆಯುತ್ತಿದ್ದರಂತೂ ಆ ಸಮಯದಲ್ಲಿ ಇಂದ್ರನ ಮಗನು ಜಯಂತನು ಕಾಗೆ ರೂಪದಲ್ಲಿ ಬಂದು ಪ್ರತಿನಿತ್ಯ ಸೀತಾಮಾತೆಯನ್ನು ಕಾಡುತ್ತಿದ್ದನಂತೆ. ಇದನ್ನು ಕಂಡು ಶ್ರೀರಾಮನು ಅಲ್ಲಿಯೇ ಇದ್ದ ದರ್ಬೆಯನ್ನು ಕಂಡು ಕಾಕಾಸುರ ಎಂಬ ಒಂದು ರಾಕ್ಷಸನಲ್ಲಿ ಕಣ್ಣಿಗೆ ಅದನ್ನು ತನ್ನನ್ನು ಬಿಡುತ್ತಾನೆ. ದರ್ಬೆಯನ್ನು ಒಂದು ಬಾಣದ ರೀತಿಯನ್ನು ಮಾಡಿ ಬಿಡುತ್ತಾನೆ. ಅದರಿಂದ ಇವತ್ತಿಗೂ ಕೂಡ ಒಂದು ಕಾಗೆಗೆ ಆ ದರ್ಬೆ ಹೋಗಿ ಒಂದು ಕಾಗೆ ಕಣ್ಣಿಗೆ ಬೀಳುತ್ತದೆ. ಅಂದಿನಿಂದ ಇಂದಿನಿಗೂ ಕೂಡ ಒಂದು ಕಾಗೆಗೆ ಒಂದು ಕಣ್ಣು ಕಾಣುವುದಿಲ್ಲವೆಂದು ಒಂದು ನಂಬಿಕೆ ನಮ್ಮ ಹತ್ರ ಇದೆ. ಇನ್ನೊಂದು ಸ್ಥಳ, 7ನೇ ಸ್ಥಳ ಭರತ್ ಮಿಲಾಪ್. ಭರತನು ಶ್ರೀರಾಮಚಂದ್ರನನ್ನು ವನವಾಸ ಸಮಯದಲ್ಲಿ ಭರತನು ಭೇಟಿಯಾಗಿ ಪುನಃ ರಾಜ್ಯ ದರ್ಬಾರವನ್ನು ಮಾಡಬೇಕು ಅಂತೇಳಿ ಕೇಳಿಕೊಂಡು ಬಂದಂಥ ಸ್ಥಳ, ಅಲ್ಲಿ ಬಂದು ಭೇಟಿಯಾಗಿರತಕ್ಕಂಥ ಸ್ಥಳವೇ ಈ ಭರತ್ ಮಿಲಾಪ್. ಈಗೂ ಇಂದಿಗೂ ಅಲ್ಲಿ ಶ್ರೀರಾಮಚಂದ್ರರು ಮತ್ತು ಭರತರ ಪಾದುಕೆಗಳ ಗುರುತುಗಳಿವೆ. ಇನ್ನೂ ಒಂದು ಸ್ಥಳ ಭರತ್ ಕೂಪ. ಈ ಸ್ಥಳವು ಚಿತ್ರಕೂಟದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಭರತಪುರ ಎಂಬ ಗ್ರಾಮದಲ್ಲಿ ಇರುತ್ತದೆ. ಇದು ಒಂದು ಬಾವಿ. ಈ ಬಾವಿಯನ್ನು ಕುರಿತು ಮಾತಾಡಿದರೆ, ಭರತನು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಾಡಬೇಕೆಂದು ನಿರ್ಧರಿಸಿಕೊಂಡಾಗ ದೇಶದ ಪ್ರಪಂಚದ ಎಲ್ಲ ತೀರ್ಥಕ್ಷೇತ್ರಗಳಿಂದ ನೀರನ್ನು ತರಿಸಿರುತ್ತಾನೆ. ಶ್ರೀರಾಮಚಂದ್ರನನ್ನು ಪಟ್ಟಾಭಿಷೇಕ ಮಾಡಬೇಕಂತ ಹೇಳಿ. ಆದರೆ ಶ್ರೀರಾಮಚಂದ್ರರು ವನವಾಸ ಕಾಲದಲ್ಲಿರುವುದಕ್ಕೋಸ್ಕರ ನಾನು ಬರೋದಿಲ್ಲ, ನಾನು ಪಿತೃಮಾತೆಗೆ ನಾನು ಹಿಂಜರಿಯುವುದಿಲ್ಲ ಎಂದು ತಿಳಿಸಿದಾಗ ಆ ನೀರನ್ನು ಏನು ಮಾಡಬೇಕು ಎಂದು ಕೇಳಿದಾಗ ಅಲ್ಲಿ ಋಷಿಮುನಿಗಳು ಈ ನೀರನ್ನು ಎಲ್ಲ ನೀರುಗಳನ್ನು ಒಂದು ಕುಂಡದಲ್ಲಿ ಹಾಕಿರಿ, ಇದನ್ನು ಮುಂದೆ ಯಾರಾದರೂ ಈ ಕುಂಡದಿಂದ ಸ್ನಾನವನ್ನು ಮಾಡಿದರೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿರುವಂಥ ಫಲ ಸಿಗಬೇಕು ಅಂಥೇಳಿ ಮುಂದೆ ದೊರೆಯುತ್ತದೆ ಅಂಥೇಳಿ ಋಷಿಮುನಿಗಳು ಭರತನಿಗೆ ಆಜ್ಞೆ ಮಾಡಿರ್ತಾರೆ. ಆ ನೀರನ್ನು ಹಾಕಿರುವಂಥ ಕುಂಡವೇ ಈ ಭರತ ಕುಂಡ. ಮತ್ತೊಂದು ಸ್ಥಳ ಹನುಮಾನಧಾರ. ಹನುಮಾನಧಾರ ಏನೆಂದರೆ, ಶ್ರೀ ಹನುಮಂತನು ಲಂಕೆ ಸಮಯದಲ್ಲಿ ಲಂಕದಹನ ಮಾಡಿದಾಗ ಆತನ ಬಾಲಕ್ಕೆ ಅಂಟಿರುವ ಜ್ವಾಲೆ ಮತ್ತು ಆತನಲ್ಲಿರುವ ಅಗ್ನಿ, ಆತನಲ್ಲಿರುವುದು ಕೋಪ ಶಾಂತವಾಗಿರಲಿಲ್ಲ. ಆಗ ತಿಳಿದ ಶ್ರೀರಾಮಚಂದ್ರನು ಹನುಮನನ್ನು ಅಲ್ಲಿ ಕೂಡಿಸಿ ಇಟ್ಟು ಆಕಾಶದಿಂದ ಒಂದು ಧರೆಯನ್ನು ಬಿಡುತ್ತಾನೆ. ಆ ಧರೆಯಿಂದ ಬಂದಿರುವುದೇ ಈ ಹನುಮಾನಧಾರ. ಯಾವ ಸಮಯದಲ್ಲಿ ಆ ನೀರು ಬಂದು ಹನುಮನ ಮೇಲೆ ಬೀಳುತ್ತದೋ ಆವಾಗ ಆತನಲ್ಲಿರುವ ಕೋಪ ಮತ್ತು ಎಲ್ಲ ಶಾಂತಿಗೊಳ್ಳುತ್ತದೆ. ಇದರಿಂದ ಈ ಸ್ಥಳಕ್ಕೆ ಹನುಮಾನಧಾರವೆಂದು ಕರೆಯುತ್ತಾರೆ. ಇಲ್ಲಿ ನಾವು ನೋಡಬೇಕಿರ್ತಕ್ಕಂಥ ಸ್ಥಳಗಳು. ಇನ್ನೂ ಒಂದು ಬಂದು ಶ್ರೀರಾಮಶಯ್ಯ. ಇದು ಶ್ರೀರಾಮಚಂದ್ರರು ಮತ್ತು ಸೀತಾಮಾತೆಯರು ಏಕಾಂತವಾಗಿ ಕಳೆಯುವಂಥ ಸ್ಥಳವಾಗಿತ್ತು ಎಂದು ಇಲ್ಲಿಯ ಪುರಾಣಗಳು ಹೇಳುತ್ತವೆ. ಇದೆಷ್ಟು ಎಲ್ಲ ಚರಿತ್ರೆ ಈ ಚಿತ್ರಕೂಟದಲ್ಲಿರುವಂಥ ಮಹಿಮೆ ಮತ್ತು ಇದರ ಹಿಂದಿನ ಪುರಾಣ ಕತೆ. ಇಷ್ಟು ನಾನು ನಿಮ್ಮ ಹತ್ರ ನನಗೆ ತಿಳಿದಷ್ಟು ನನಗೆ ತಿಳಿದ ಒಂದು ವಿಷಯ ನಾನು ನಿಮ್ಮ ಹತ್ರ ಹಂಚಿಕೊಂಡಿದ್ದೇನೆ. ನಾನು ಇನ್ನೂ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಮಾಡ್ತಾ ಇದ್ದೇನೆ ಚಿತ್ರಕೂಟದಲ್ಲಿ. ನಿಮಗೆ ಒಂದೊಂದು ಸ್ಥಳದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಮರೆಯದೆ ನನ್ನ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಾನು ಪ್ರೋತ್ಸಾಹ ಮಾಡಬೇಕೆಂದು ನಿಮ್ಮಲ್ಲಿ ನಾನು
ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.